ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಜೀವನದಲ್ಲಿ ಏನೂ ಇಲ್ಲದೆ ಇರುವಾಗ ತಾಳ್ಮೆ ಮುಖ್ಯ, ಆದರೆ ಎಲ್ಲವೂ ಸಿಕ್ಕಿದ ಮೇಲೆ ವಿನಯ ಬಹಳ ಮುಖ್ಯ. ಖಂಡಿತ ಅಲ್ವಾ ಸ್ನೇಹಿತರೆ? ನಮ್ಮ ಜೀವನದಲ್ಲಿ ಏನು ಇಲ್ಲದೆ ಇದ್ದಾಗ ನಾವು ತುಂಬಾ ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾಕೆ ಹೇಳಿ? ಎಲ್ಲದನ್ನು ಕೂಡ ನಾವು ಪಡ್ಕೊಳ್ಬೇಕು ಅಂತಂದರೆ ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಹಾಗೆ ತಾಳ್ಮೆಯಿಂದ ಪ್ರತಿಯೊಂದು ಹೆಜ್ಜೆನೂ ಇಡಬೇಕಾಗುತ್ತೆ ಸ್ನೇಹಿತರೆ. ಕೆಲವೊಮ್ಮೆ ನಾವು ತಾಳ್ಮೆಯಿಂದ ಇದ್ದಾಗ ನಮಗೆ ಇಲ್ಲಪ್ಪ ತುಂಬಾ ನಮ್ಗೆ ಅರ್ಜೆಂಟ್ ಇರುತ್ತೆ, ಅಥವಾ ಇಷ್ಟೊಂದು ದಿನ ಆಯಿತು ಇನ್ನೂ ಸಿಗ್ತಾ ಇಲ್ವಲ್ಲ ಅಂತೇಳಿ ತುಂಬಾ ಫ್ರಸ್ಟ್ರೇಟೆಡ್ ಆಗಿರ್ತೀವಿ. ಆದರೆ ಸಮ್ಟೈಮ್ಸ್ ನಾವು ತಾಳ್ಮೆಯಿಂದ ಕಾದು ನಿಧಾನಕ್ಕೆ ಯೋಚಿಸಿ ಮಾಡಿ ಕೆಲವೊಂದು ಕೆಲಸಗಳನ್ನ ಮಾಡೋದ್ರಿಂದ ನಾವು ಎಷ್ಟೋ ವರ್ಷದಿಂದ ಕಂಡಂತಹ ಕನಸುಗಳು ಕೂಡ ನನಸಾಗುತ್ತೆ ಅಲ್ವಾ? ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಎಷ್ಟೋ ವರ್ಷದಿಂದ ಕಷ್ಟಪಟ್ಟಿರ್ತೀವಿ, ಹಾಗೆ ನಮ್ಮ ಗುರಿ ಏನಿರುತ್ತೆ ಆ ಗುರಿನೂ ಕೂಡ ಸಾಧಿಸಿರ್ತೀವಿ, ನಾವು ಅಂದ್ಕೊಂಡಿದ್ದೆಲ್ಲನೂ ಕೂಡ ನಮಗೆ ಸಿಕ್ಕಿರುತ್ತೆ. ಹಾಗೆ ಸಿಕ್ಕಿದ ಮೇಲೆ ಮುಂದಿನ ಜೀವನ ಏನು ಅದನ್ನು ಯೋಚನೆ ಮಾಡಬೇಕು ಅಲ್ವಾ? ಆ ಒಂದು ಜೀವನ ನಾವು ಹೇಗೆ ರೂಪಿಸ್ಕೊಳ್ತೀವಿ ಅಲ್ವಾ, ಅದ್ರ ಮೇಲೆ ನಮ್ಮ ವಿನಯ ಅನ್ನೋದು ನಿಂತಿರುತ್ತೆ. ಅಂದರೆ ನಮ್ಮ ಒಂದು ಮಾತುಗಳಾಗಬಹುದು, ಅಥವಾ ನಾವು ಇನ್ನೊಬ್ರ ಹತ್ರ ನಡ್ಕೊಳ್ಳುವಂತಹ ರೀತಿ ಆಗಿರಬಹುದು, ಅದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಈ ಒಂದು ಎಲ್ಲದನ್ನು ಅಂದ್ಕೊಂಡಿದ್ದೇನು ಸಿಕ್ಕಿರುತ್ತೆ ಅಲ್ವಾ, ಸಿಕ್ಕಿದ ಮೇಲೆ ಜನಗಳು ಹೇಗೆ ಬಿಹೇವ್ ಮಾಡ್ತಾರಲ್ವ, ಅದರಲ್ಲಿ ಎರಡು ಥರದ ಮುಖವಾಡ ಇರುತ್ತೆ. ಒಂದು ಬಂದುಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಏನು ಕಷ್ಟಪಟ್ಟಿರ್ತಾರೆ ಜೀವನದಲ್ಲಿ, ಇದುವರೆಗೂ ಎಷ್ಟು ಕಷ್ಟಪಟ್ಕೊಂಡು ಆ ಸ್ಟೇಜಿಗೆ ಬಂದಿದ್ದಾರೆ, ಹಾಗೆ ಮುಂದೆ ಬರುವಂತಹ ಅದೇ ರೀತಿ ಕಷ್ಟಪಡ್ತಿರೋರಿಗೆ ಅವ್ರು ಏನೆಲ್ಲ ಸಹಾಯ ಮಾಡಬಹುದು, ಅಷ್ಟು ಕೈಲಾದಂತಹ ಸಹಾಯನ ಆಗ್ಬೋದು ಅಥವಾ ಸಲಹೆಗಳನ್ನು ಕೊಡೋದಾಗ್ಬೋದು ಮಾಡ್ತಾ ಇರ್ತಾರೆ. ಅದು ಒಂದನೇ ಮುಖವಾಡ. ಎರಡನೇ ಮುಖವಾಡ ಹೇಗೆ ಅಂತಂದರೆ, ನಾನು ಅಂದ್ಕೊಂಡಿರೋದೆಲ್ಲ ಸಿಕ್ಕಿದೆ ಅಲ್ವಾ, ಸೊ ಇನ್ನು ಯಾರು ಹೇಗಿದ್ರು ನನಗೇನು ಅನ್ನೋ ಒಂದು ಗತ್ತು ಗಾಂಭೀರ್ಯದಲ್ಲಿ ಇರ್ತಾರೆ. ಅಂತಂದರೆ ಏನೋ ಒಂಥರ ಒಣಜಂಬ ಅಂತ ಹೇಳ್ತಾರೆ ನೋಡಿ, ಸೊ ಆ ಥರ. ಸೊ ನನ್ನ ಹತ್ರ ಇದೆಲ್ಲ ಇದೆ ಅಂತ ಹೇಳಿ ಶೋಕಿ ಮಾಡ್ಕೊಂಡು ತಿರ್ಗೋದು, ಜಂಬದ ಮಾತುಗಳು, ಈ ರೀತಿ ಎಲ್ಲ ಮನುಷ್ಯರು ಕೂಡ ಇರ್ತಾರೆ ಅಲ್ವಾ? ಸೊ ಈ ಎರಡು ಮುಖವಾಡದಲ್ಲಿ ನೀವು ಯಾವ ರೀತಿ ಇರೋಕ್ಕೆ ಬಯಸ್ತೀರಾ ಅದು ನಿಮ್ಮ ಆಪ್ಷನ್ ಆಗಿರುತ್ತಲ್ವಾ? ಯಾಕಪ್ಪ ಅಂತಂದರೆ ಇವಾಗ ನಮ್ಗೆ ಗೊತ್ತು, ಇವಾಗ ನಾವು ಈ ಸ್ಟೇಜಲ್ಲಿ ಇದ್ದೀವಿ, ನಮ್ಮ ಮನೆಗೆ ಏನೋ ಒಂದು ಕಷ್ಟಪಟ್ಟು ಏನೋ ತಂದಿದ್ದೀನಿ, ಅಥವಾ ನಾವೇನೋ ಲೈಫಲ್ಲಿ ಒಂದು ಗುರಿನ ತಲುಪಿದ್ದೀವಿ ಅಂತಂದಾಗ ಯಾರಿಗೂ ಕೂಡ ಯಾವುದೇ ಒಂದು ಗುರಿ ತಲುಪೋದಾಗ್ಬೋದು ತುಂಬಾ ಈಸಿ ದಾರಿ ಅಂತೂ ಖಂಡಿತ ಇರಲ್ಲ ಅಲ್ವಾ? ಹಾಗೆ ತುಂಬ ಈಸಿ ಇದ್ದಾಗ ಅದು ನಮ್ಗೆ ಅಷ್ಟು ಖುಷಿನೂ ಕೊಡಲ್ಲ, ಹಾಗೆ ತುಂಬ ದಿನ ನಮ್ಮ ಹತ್ರ ಉಳ್ಕೊಳ್ಳೋದು ಇಲ್ಲ. ಹಾಗಾಗಿ ನಾವು ತುಂಬ ಕಷ್ಟಪಟ್ಟು ಆ ಒಂದು ಸ್ಥಾನಕ್ಕೆ ಬಂದಾಗ ಅದನ್ನ ಹೇಗೆ ಉಳಿಸ್ಕೊಂಡು ಹೋಗಬೇಕು, ಹಾಗೆ ಇನ್ಯಾರು ಕಷ್ಟಪಡುವಾಗ ಯಾವುದೋ ಒಂದು ಗುರಿ ತಲುಪೋಕ್ಕೆ ಅವ್ರು ಕಷ್ಟಪಡ್ತಾ ಇದ್ದಾರೆ ಅಂತ ಅಂದಾಗ ಅದರಲ್ಲಿ ಏನೇನೆಲ್ಲ ಕಷ್ಟಗಳಿರುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಊಹೆ ಆದರೂ ಮಾಡ್ಬೋದು. ಯಾಕಂದರೆ ನಾವು ಜೀವನದಲ್ಲಿ ಅಷ್ಟೇ ಕಷ್ಟಪಟ್ಟಿರ್ತೀವಿ ಅಲ್ವಾ? ಸೊ ಅಂಥವರಿಗೆ ನಮ್ಮ ಕೈಲಾದಂತಹ ಕೆಲವೊಂದು ಸಲಹೆಗಳನ್ನ ಕೊಡೋದು, ಅವ್ರನ್ನ ಸ್ವಲ್ಪ ಮೋಟಿವೇಟ್ ಮಾಡೋದು, ಅಟ್ಲೀಸ್ಟ್ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರನ್ನ ಡಿಮೋಟಿವೇಟ್ ಮಾಡದೆ ಅವ್ರು ಹೋಗೋ ದಾರಿಗೆ ನಾವು ಆಯಿತು ಹೋಗು ಚೆನ್ನಾಗಿ ಮಾಡ್ತಾ ಇದೀಯ ಅಂತೇಳಿ ಒಂದು ಪ್ರೋತ್ಸಾಹ ಕೊಡೋದು, ಇಷ್ಟನ್ನಾದರೂ ನಾವು ಮಾಡ್ಬೋದಲ್ವಾ? ಸೊ ಹಾಗಾಗಿ ಯಾವತ್ತೂ ಕೂಡ ಜೀವನದಲ್ಲಿ ತಾಳ್ಮೆ ಇರಬೇಕು. ಹಾಗೆ ತಾಳ್ಮೆಯಿಂದ ನಾವೇನು ಪಡ್ಕೊತೀವಿ ಅಲ್ವಾ, ಅದು ಪಡ್ಕೊಂಡ್ಮೇಲೆ ನಮ್ಮ ಜೀವನದಲ್ಲಿ ವಿನಯ ತುಂಬಾ ಮುಖ್ಯ ಆಗುತ್ತೆ. ನಾವು ಹೇಗಿರ್ತೀವಿ ನಮ್ಮ ಜೀವನದಲ್ಲಿ, ಮುಂದೆ ಜೀವನ ಹೇಗೆ ಸಾಗಿಸ್ತೀವಿ ಅಂತ ಹೇಳಿ. ಯಾಕಂದರೆ ಸಿಕ್ಕಿದೆ ಕಷ್ಟಪಟ್ಟು ಅಂದ ತಕ್ಷಣ ಅದನ್ನ ಹೇಗಂದರೆ ಹೇಗೆ ಬಳಸ್ಕೊಂಡು ಅಷ್ಟು ವರ್ಷದ ಕಷ್ಟನ ವೇಸ್ಟ್ ಮಾಡೋದಕ್ಕಿಂತ ಸಿಕ್ಕಿರೋದನ್ನು ಹೇಗೆ ಉಪಯೋಗಿಸ್ಕೋಬೇಕು, ಹಾಗೆ ಅದರಲ್ಲಿ ಎಷ್ಟು ಖುಷಿಯಾಗಿ ನಾವು ಜೀವನ ಮಾಡಬಹುದು ಅನ್ನೋದನ್ನು ನಾವು ಒಮ್ಮೆ ಯೋಚನೆ ಮಾಡಿದಾಗ ನಾವು ಅಷ್ಟು ವರ್ಷ ಪಟ್ಟಂತಹ ಕಷ್ಟಕ್ಕೂ ಕೂಡ ಒಂದು ಅರ್ಥ ಇರುತ್ತೆ. ಇಲ್ಲ ಅಂತಂದರೆ ಬೇಕಾಬಿಟ್ಟು ನಾವು ಬಳಸ್ಕೊಂಡಾಗ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಅದನ್ನು ಪಡ್ಕೊಂಡು ಏನು ಉಪಯೋಗ ಇದೆ ಅಲ್ವಾ? ಏನು ಉಪಯೋಗ ಇಲ್ಲ. ಹಾಗೆ ನಾವು ಪಟ್ಟಂತಹ ಕಷ್ಟಕ್ಕೆ ಏನು ಬೆಲೆನೂ ಕೂಡ ಇರೋದಿಲ್ಲ ಹಾಗಾದಾಗ. ಯಾಕಪ್ಪ ಅಂದರೆ ಕೆಲವೊಬ್ಬರು ಹಾಗೇನೆ ಆ ಸ್ಟೇಜಿಗೆ ಬರೋವ್ರಿಗೂ ತುಂಬ ಕಷ್ಟಪಡ್ತಾರೆ. ಸೊ ಆ ಸ್ಟೇಜಿಗೆ ರೀಚ್ ಆಗಿ ಏನು ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ಅದನ್ನು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇರ್ತಾರೆ. ಸೊ ಕೆಲವೊಂದನ್ನು ನಾನು, ಯಾಕಂದರೆ ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತಲ್ಲ, ಕೆಲವೊಬ್ಬರು ಆ ಒಂದು ಮುಖ್ಯ ಉದ್ದೇಶ ಏನಿರುತ್ತೆ ಅದನ್ನೇ ಮರೆತುಬಿಟ್ಟು ಬೇಡದೇ ಇರುವಂತಹ ಕೆಲಸಗಳಿಗೆ ತುಂಬ ಗಮನ ಕೊಡ್ತಾರೆ. ಆದರೆ ಆ ಸ್ಟೇಜಿಗೆ ಬಂದಮೇಲೆ ಮಾಡಬೇಕಾಗಿರೋ ಮೇನ್ ಉದ್ದೇಶ, ಮೇನ್ ಕೆಲಸ ಏನಿರುತ್ತೆ ಜೀವನದಲ್ಲಿ, ಅದನ್ನು ಅವರು ಮರೆತು ಎಷ್ಟೋ ವರ್ಷ ಆದಮೇಲೆ ಅಯ್ಯೋ ಮಾಡಬೇಕಿತ್ತು ಅಂತೇಳಿ ಆವಾಗ ಯೋಚನೆ ಮಾಡ್ತಾರೆ. ಬಟ್ ಅಷ್ಟರಲ್ಲಿ ಕಾಲ ಮಿಂಚೋಗಿರುತ್ತೆ. ಆವಾಗ ಏನೂ ಮಾಡೋಕ್ಕೆ ಪ್ರಯೋಜನ ಇಲ್ಲ ಅಲ್ವಾ? ಮಾಡಿನೂ ಕೂಡ ಪ್ರಯೋಜನ ಇಲ್ಲ. ಹಾಗೆ ನಾವು ಮಾಡಿದರೂ ಕೂಡ ನಮ್ಮ ಮನಸ್ಸಿಗೆ ಅದು ಅಷ್ಟು ಸ್ಯಾಟಿಸ್ಫೈ ಅಂತ ಅನಿಸಲ್ಲ. ನಿಮ್ಗೇನು ಅನಿಸುತ್ತೆ ಖಂಡಿತ ಕಮೆಂಟಲ್ಲಿ ನೀವು ಶೇರ್ ಮಾಡ್ಬೋದು, ಓಕೆನಾ? ಸೊ ಯಾಕಂದರೆ ಇದು ನಾನು ನೋಡಿರೋ ಪ್ರಕಾರ ಅನಿಸೋದು, ಅಷ್ಟು ಕಷ್ಟಪಟ್ಟು ಆ ಸ್ಟೇಜಿಗೆ ಬಂದಾಗ ಅದನ್ನು ಅವ್ರು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ನೇನು ಬೆಲೆ ಇರುತ್ತೆ ಅಲ್ಲಿ ಅಲ್ವಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ನಿಮ್ಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ತುಂಬ ಜನ ನೋಟಿಫಿಕೇಷನ್ ಬರಲ್ಲ ಅಂತ ಹೇಳ್ತೀರಾ. ನಾನು ಪದೇ ಪದೇ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಆನ್ ಮಾಡಿಕೊಂಡು ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ಸ್ ಆನ್ ಮಾಡಿ, ಆವಾಗ ನಾನು ಯಾವುದೇ ವೀಡಿಯೋ ಹಾಕಿರೋ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.